ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಏನಂತೀರಿ? ದೀರ್ಘವಾಗಿರ್ಲಿ. ಆಯುಸ್ ಜಾಸ್ತಿ ಇದ್ರೆ 100 ಮೇಲೆ ಇರೋಣ. ಆದರೆ ಇರುವ ಸಮಯವನ್ನ ಚೆನ್ನಾಗಿ, ಸೊಗಸಾಗಿ, ಸುಂದರವಾಗಿ ಕಳೆದರೆ. ನನಗೆ ಈ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ವಾಕ್ಯ ತುಂಬಾ ಇಷ್ಟ. ಒಂದ್ಸರಿ ಟೈಪ್ ಮಾಡ್ಬಿಡಿ ಎಲ್ಲರೂ ಕಾಮೆಂಟ್ ಬಾಕ್ಸಲ್ಲಿ. ಲೈಫ್ ಈಸ್ ಬ್ಯೂಟಿಫುಲ್. ಇದು ನಾನು ಪ್ರಾಪಗೇಟ್ ಮಾಡ್ತೇನೆ. ಬ್ಯೂಟಿಫುಲ್ ಮಾರ್ನಿಂಗ್, ಬ್ಯೂಟಿಫುಲ್ ಈವ್ನಿಂಗ್ ಅಂತ ಹೇಳಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಹೇಳೋದ್ರ ಬದಲು ಅಂತ ಕೂಡ ಹೇಳ್ತೇನೆ. ನೋಡಿ, ಈ ಪ್ರಕೃತಿ ಎಷ್ಟು ಚೆನ್ನಾಗಿರ್ತದೆ. ಸುಮ್ಮನೆ 2-3 ಚಿತ್ರ ನೋಡಿದ್ರು ಎಷ್ಟು ಸೊಗಸಾಗಿರ್ತದೆ ಅಲ್ವೇ? ಮಳೆ ಹನಿಗಳು ಬಂದರು, ಉದುರಿದರು, ನೋಡೋದಕ್ಕೆ ಎಷ್ಟು ಸೊಗಸಾಗಿರುತ್ತೆ. ಸಮುದ್ರದ ಆಳ ಸ್ವಲ್ಪ ದೂರದಿಂದ ನೋಡಿದ್ದೇವೆ. ಈಗ ಸಮುದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಸಮುದ್ರದ ಆಳಕ್ಕಿಳಿದವ್ರಿಗೆ ಇನ್ನೊಂದು ಥರ ಕಾಣಿಸ್ತಾ ಇರುತ್ತೆ ಅಲ್ವೇ? ಅಲ್ಲಿರುವ ಪ್ರಾಣಿ ಸಂಕುಲ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಮರೆಯುತ್ತೆ. ಇನ್ನು ಇಡೀ ಭೂಮಿ ಪ್ರಪಂಚವನ್ನು ಸುತ್ತುವಂತಹ ಸಂದರ್ಭದಲ್ಲಿ ಒಂದು ದೇಶಕ್ಕಿಂತ ಮತ್ತೊಂದು ದೇಶ ವಿಭಿನ್ನವಾಗಿರೋದನ್ನ ನಾವೆಲ್ಲರೂ ಗಮನಿಸ್ತೇವೆ ಅಲ್ವೇ? ಚಿಟ್ಟೆಯಂತಹ ಒಂದು ಪುಟ್ಟ ನಾವು ಬಟರ್ಫ್ಲೈ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಅದರ ಆಯಸ್ಸು ತುಂಬ ಕಡಿಮೆ. ಆದರೆ ಆ ಆಯಸ್ಸಿನಲ್ಲಿ ಸಂಪೂರ್ಣವಾಗಿ ಒಂಥರ ರಂಗು ಕಳೆಯುತ್ತೆ ಅಂತ ನಮಗಂತೂ ಅನಿಸುತ್ತೆ. ನಾವು ನಮ್ಮ ಬದುಕನ್ನ ಯಾಕೆ ಚೆನ್ನಾಗಿ ಕಳೆಯಬಾರದು ಅನ್ನುವಂಥದ್ದು ಇವತ್ತು ನಮ್ಮ ಪ್ರಶ್ನೆ. ಎಲ್ಲೋ ಹುಟ್ಟುವ ಒಂದು ನದಿ ಓರೆಕೋರೆಗಳನ್ನ ದಾಟಿಕೊಂಡು ತನ್ನದೇ ಆದ ಹಾದಿಯನ್ನ ಮಾಡಿಕೊಂಡು ಸಮುದ್ರ ಸೇರ್ತದೆ. ನಾವು ಎಲ್ಲೋ ಹುಟ್ಟುತ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಹೋಗ್ತೀವಿ. ಯು ಡು ನಾಟ್ ನೋ. ಬಟ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಲೈಫ್ನ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ಕ್ಲಾರಿಟಿ ತಗೊಂಡು ನಮ್ಮ ಜೀವನದಲ್ಲಿ ಸ್ವಲ್ಪ ಲೆಟ್ ಮಿ ಡೂ ಸಮಥಿಂಗ್, ಲೆಟ್ ಮಿ ಅಚೀವ್ ಸಮಥಿಂಗ್ ಅಂತ ಹೊರಟ್ರೆ ಬದುಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ನಾವು ಸಾಮಾನ್ಯವಾಗಿ ವಾರಕ್ಕೊಂದು ಮಾಸ್ಟರ್ ಕ್ಲಾಸ್ ಅಂತ ಮಾಡ್ತೇವೆ. ಜೊತೆಗೆ ಆಲ್ರೆಡಿ ಕೋರ್ಸ್ ಸೇರಿದವ್ರಿಗೆ ಒಂದು ಸೆಷನ್ ಮಾಡಿ ಅವ್ರಿಗೆಲ್ಲ ಒಂದು ವಿಚಾರ ಕೊಟ್ಟು ಮಾತಾಡಿಸ್ತೇನೆ. ಇವತ್ತಿನ ವಿಷಯ ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಬರ್ತೇನೆ. ಮೊದಲನೇದಾಗಿ ವಕೀಲೆ ಅನಿತಾ ಏನು ಹೇಳ್ತಾರೆ ಕಾರಣ. ಎಸ್ ಅನಿತಾ ಮೇಡಮ್. ಎಲ್ಲರಿಗೂ ನಮಸ್ತೆ. ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಇದು ಒಂದು ತುಂಬಾ ಚೆನ್ನಾಗಿರುವಂತ ಒಂದು ನುಡಿ. ಏನಂದ್ರೆ ಬದುಕು ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವನು ಬದುಕಿರೋಷ್ಟು ಕಾಲ ಹೇಗ್ ಬದುಕಿದಾನೆ, ಸಮಾಜಕ್ಕೆ ಹೇಗ್ ಮಾದರಿ ಆಗಿದ್ದಾನೆ, ಯಾವ ರೀತಿ ವ್ಯಕ್ತಿತ್ವ ಹೊಂದಿದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 100 ವರ್ಷ ನಮ್ಮ ಹಳ್ಳಿ ಕಡೆಗಾದ್ರೆ 100 ವರ್ಷ ಬದುಕಿಂದ 3 ದಿನ ಬದುಕಿದ್ರೆ ಸಾಕು, ಉತ್ತಮವಾಗಿ ಬದುಕಬೇಕು ಅಂತ ಹೇಳೋ ರೀತಿ ನಾವು ಎಷ್ಟು ವರ್ಷ ಬದುಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಯಾವ ರೀತಿ ಬದುಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಾಲ ದೀರ್ಘವಾಗಿ ಅಂತಂದ್ರೆ 100 ವರ್ಷ, ಎಷ್ಟೋ ವರ್ಷಗಳು ಬದುಕಿ ನಾವು ಬಾಳೋದಕ್ಕಿಂತ ಬದುಕಿ ಅಷ್ಟು ವರ್ಷದಲ್ಲಿ ನಾವ್ ಏನೂ ಸಾಧನೆ ಮಾಡದೆ, ನಾವೇನೋ ಒಂದ್ ಸಮಾಜಕ್ಕೆ ಏನು ಕೊಡ್ದೇನೆ ಸತ್ರೆ ಸಾಯೋದಕ್ಕಿಂತ ಸ್ವಲ್ಪದೇ ಕಾಲ ನಾವು ಬದುಕಿದ್ರು ಕೂಡ ತುಂಬಾ ನಾವು ಒಂದು ಸಮಾಜಕ್ಕೆ ಇವಾಗ ಏನೋ ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅದೇ ಒಂದು ಉತ್ತಮ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು. ಅವ್ರು ಬದುಕಿದ್ದು ತುಂಬಾ ಕಡಿಮೆ ಕಾಲ, ಆದ್ರೆ ಅವರು ಹೋಗಿ ಎಷ್ಟೋ ವರ್ಷಗಳು, 100 ವರ್ಷಗಳಾದ್ರೂ ಇವತ್ತು ಕೂಡ ನಾವೆಲ್ಲರೂ ಅವ್ರನ್ನ ನೆನ್ಪಿಟ್ಕೋತೀವಿ. ಅವ್ರದ್ದು ಲೈಫ್ ಸ್ಪ್ಯಾನ್ ತುಂಬಾನೇ ಕಮ್ಮಿ ಇತ್ತು. ಹಾಗೆ ನಾವ್ ಬದುಕಿದ್ರೆ ಆ ರೀತಿ ಬದುಕ್ಬೇಕು. ನಾವೆಷ್ಟು ವರ್ಷಗಳು ಬದುಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವೆಷ್ಟು ದಿನ ಬದುಕಿರ್ತೀವೋ ಅದನ್ನ ಉತ್ತಮ ರೀತಿಯಲ್ಲಿ ಪರಿಪೂರ್ಣವಾಗಿ ಬದುಕಬೇಕು ಅನ್ನೋದು ನನ್ನ ಗುಡ್. ಪ್ರಿನ್ಸಿಪಾಲ್ ಹರಿಪ್ರಸಾದ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹರಿಪ್ರಸಾದ್. ಬದುಕು ದೀರ್ಘವಾಗಿರಕ್ಕಿಂತ ಶ್ರೇಷ್ಠವಾಗಿರುವುದು ಲೇಸು ಅಂತಕ್ಕಂಥದ್ದು. ನಮ್ಮ ಹಿರಿಯರು ಹೇಳ್ತಾರೆ, ನಾಯಿಯ ಹಾಗೆ 100 ವರ್ಷ ಬದುಕೋದಕ್ಕಿಂತ ಸಿಂಹದ ಹಾಗೆ ಒಂದು 3 ವರ್ಷ ಬದುಕೋದ್ ಮೇಲು ಅಂತ. ಅಂದ್ರೆ ಇರುವಂತ ಏನಿದೆಯೋ ಬದುಕನ್ನ ಬಹಳ ಶ್ರೇಷ್ಠತೆ, ನಮಗೆ ಇಷ್ಟ ಬಂದಂತೆ ಎಲ್ಲರಿಗೂ ಮೆಚ್ಚುಗೆ ಆಗುವಂತೆ, ಸಮಾಜಕ್ಕೆ ಉಪಯೋಗವಾಗುವಂತೆ
ಅದ್ ಹೇಳ್ತಾರಲ್ಲ, ಉಸಿರು ಹೋದ್ರು ಹೆಸರು ಉಳಿಬೇಕಂತ, ಹಂಗ್ ಬದುಕ್ಬೇಕು ಜೀವನ ಅಂತಕ್ಕಂಥದ್ದು. ನಾವು ಹೂ ನೋಡ್ತೀವಿ, ಅದು ಬೆಳಗ್ಗಿಂದ ಸಾಯಂಕಾಲ ತನಕ ಇರ್ತದೆ, ಆದ್ರೆ ಬರುವಂತದ ಅದ ಪರಿಮಳನ ಹರಡಿಸ್ತಾ, ಒಂದು ದುಂಬಿಗೆ ಅದರ ಒಂದು ರಸಾನುಭವವನ್ನು ಕೊಡ್ತಾ, ಒಂದು ದೇವರಿಗೆ ಅರ್ಪಣೆ ಆಗ್ತಾ, ಒಂದು 4 ಜನಕ್ಕೆ ಉಪಯೋಗ ಆಗ್ತಾ ಬದುಕುತ್ತೆ. ಇರೋ ಒಂದೇ ದಿನ ಅದು ಎಷ್ಟು ಶ್ರೇಷ್ಠವಾಗಿ ಬದುಕುತ್ತೆ. ರೇಷ್ಮೆ ಹುಳ ಅದು ಬದುಕುವಂತದ್ದು ಸುಮ್ಮನೆ ಬದುಕು ಸಾಯುವುದರೊಳಗಾಗಿ ಒಂದು ರೇಷ್ಮೆ ಹುಳದ ದಾರವನ್ನ ನೇಯ್ದು ಒಂದು ಪ್ರಯೋಜನ ಮಾಡ್ಕೊಳ್ಳುತ್ತೆ. ಇಲ್ಲಿ ಶ್ರೇಷ್ಠವಾಗಿ ಬದುಕಬೇಕಂತಂದ್ರೆ ಮುಂದೆ ನಾವು ಬದುಕಿದ್ದಕ್ಕೆ ಒಂದು ಸಾರ್ಥಕತೆ ಪಡಿಬೇಕು ಅಂತಕ್ಕಂಥದ್ದು, ಬದುಕು ಬಂದಿದೀವಲ್ಲ ಅದಕ್ಕೊಂದು ರೂಪುರೇಷೆ ಮತ್ತು ಒಂದು ದಾರಿ, ಒಂದು ಗುರಿ ಮತ್ತು ಜನ್ಮ ಪಡೆದಿದ್ದಕ್ಕೆ ಏನೋ ಒಂದು ಇರುತ್ತೆ, ಅದನ್ನ ಸಾಧನೆ ಮಾಡಿ ಸಾಯ್ಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಧನ್ಯವಾದಗಳು. ಓಕೆ, ನಮ್ ಜೊತೆ ಕಟ್ಟೆ ಯರಿಸ್ವಾಮಿ ಇದ್ದಾರೆ. ಕಟ್ಟೆ ಯರಿಸ್ವಾಮಿ, ನಿಮ್ಮ ಅನಿಸಿಕೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರ್ಬೇಕು, ನಿಜ. ಯಾಕಂದ್ರೆ ನೋಡಿ, ಮನುಷ್ಯನ ಬದುಕು ಇವತ್ತು ಏನಂದ್ರೆ ಅವನು ಎಷ್ಟು ವರ್ಷ ಬದುಕ್ತಾನೆ ಎಂಬುದು ಮುಖ್ಯ ಆಗಿರಲ್ಲ. ಯಾಕಂದ್ರೆ ಒಂದು ಕಡಿಮೆ ಸಮಯದಲ್ಲಿ ಇವತ್ತು ಸಾಕಷ್ಟು ಶ್ರೇಷ್ಠ ವ್ಯಕ್ತಿಗಳು ಆಗಿರೋದನ್ನ ನೋಡ್ಬೋದು. ಯಾಕಂದ್ರೆ ಅಂತ ಬದುಕುಗಳನ್ನ ಇವತ್ತು ಅವರು ಕೊಡುಗೆ ಅಂತ ಬದುಕನ್ನ ಕಂಡುಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಉದಾಹರಣೆಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ಬೋದು, KRS ಡ್ಯಾಮ್ ಕಟ್ಟಿದ್ದಾರೆ, ಹೀಗೆ ತುಂಗಭದ್ರಾ ಡ್ಯಾಮು. ಇದೇ ತರ ಕಡಿಮೆ ಸಮಯದಲ್ಲಿ ಅವರು ಒಂದು ಸಾಧನೆ ಮಾಡಿ ಇತರರಿಗೆ ಪ್ರೇರೇಪಣೆ ಆಗುವಂತ ಕೆಲಸಗಳನ್ನ ಮೌಲ್ಯಗಳನ್ನ ನಮಗೆ ನೀಡ್ತಾ ಬಂದಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈಗ 2 ವರ್ಷ ಆಯ್ತು, ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ, ಅವ್ರು ಕೂಡ ಕಡಿಮೆ ಸಮಯದಲ್ಲಿ 45 ಏಜ್ನಲ್ಲಿ ತೀರ್ಕೊಂಡ್ರು. ಅವ್ರು ಕೂಡ ಇವತ್ತು ಸಾಕಷ್ಟು ವೃದ್ಧಾಶ್ರಮಕ್ಕೆ ಹಾಗೆ ಅನಾಥಾಶ್ರಮಗಳಿಗೆ ತುಂಬಾ ಒಂದು ಕೊಡುಗೆಯನ್ನ ನೀಡಿದ್ದಾರೆ. ಹಾಗಾಗಿ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ನಾವು ಹೇಗೆ ಬದುಕಿದ್ಮೇಲೆ ಹೇಗೆ ಶ್ರೇಷ್ಠ ವ್ಯಕ್ತಿಗಳನ್ನ ಆಗ್ತೀವಿ ಅಂಬೋದು ಮುಖ್ಯ. ಬದುಕು ದೀರ್ಘವಾಗಿರುವುದನ್ನ ನಾವು ಆಲೋಚನೆ ಮಾಡದೆ ನಮ್ಮ ಶ್ರೇಷ್ಠವಾಗಿರುವುದನ್ನು ನಾವು ಯಾವ ರೀತಿ ಶ್ರೇಷ್ಠವಾಗಿರ್ಬೇಕು ಎಂಬುದನ್ನ ನಾವು ಗುರಿಯಾಗಿ ಇಟ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಬದುಕು ಒಂದು ಶ್ರೇಷ್ಠವಾಗುತ್ತದಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ರಮೇಶ್ ಏನ್ ಹೇಳ್ತಾರೆ? ನಮಸ್ತೆ ಸರ್. ಬದುಕು ದೀರ್ಘವಾಗಿರೋದಕ್ಕಿಂತ ಶ್ರೇಷ್ಠವಾಗಿರೋದು ಮೇಲು ಅಂತ ನಾನು ಹೇಳ್ತೀನಿ ಸರ್. ಸ್ವಾಮಿ ಅನಿತಾ ಮೇಡಮ್ ಹೇಳ್ದಂಗೆ ಸ್ವಾಮಿ ವಿವೇಕಾನಂದ ಅವರು ಬದುಕಿದ್ದು ಕಡಿಮೆ ವರ್ಷ ಅವರ ಕೊಡುಗೆ ಅಪಾರ. ಅದೇ ತರ ದಿವಂಗತ ಶಂಕರ್ನಾಗೂ ಕೂಡ ತಾವು ಜೀವಿಸಿದ್ದ ಸ್ವಲ್ಪ ಕಾಲ ಆದ್ರೂ ಅವರು ನೀಡಿದಂತ ಒಳ್ಳೊಳ್ಳೆ ಸಿನಿಮಾಗಳು ಮತ್ತೆ ಒಳ್ಳೊಳ್ಳೆ ಸಾಹಿತ್ಯಗಳು ಮತ್ತೆ ಅವ್ರ ನಿರ್ದೇಶನದಲ್ಲಿ ಬಂದ ಚಲನಚಿತ್ರಗಳು ಪ್ರತಿಯೊಂದು ಕೂಡ ಅದ್ಭುತವಾಗಿ ವಿಭಿನ್ನವಾಗಿರುತ್ತೆ. ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಎಷ್ಟು ದಿನ ಬದುಕ್ತಿವಿ ಅನ್ನೋದು ಲೆಕ್ಕ ಅಲ್ಲ, ನಾವ್ ಏನ್ ಸಾಧನೆ ಮಾಡ್ತೀವಿ, ಸಮಾಜಕ್ಕೆ ಏನ್ ನಮ್ಮಿಂದ ಕೊಟ್ಟು ಹೋಗ್ತೀವಿ ಅನ್ನೋದೇ ಕಡೆಗಾಲದಲ್ಲಿ ನಮ್ ಜೀವನ ಮತ್ತು ನಮ್ಮ ಜೀವನದ ನಂತರನೂ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಅನಂತ ಕೃಷ್ಣ ಮೋಹನ್, ತಮ್ಮ ಅನಿಸಿಕೆ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರುವುದು. ಮನುಷ್ಯನು ಜೀವನ ಮಾಡ್ತಾನೆ ಇರ್ತಾನೆ. ಒಂದ್ಸಾರಿ ಜನನ ಎತ್ತಿದ ಮೇಲೆ ಅವನು ಸಾಯೋವರೆಗೂ ಜೀವನ ಮಾಡ್ಬೇಕು. ಆ ಸರ್ಕಲ್ ಅಲ್ಲಿ ನಾವು ಏನ್ ಏನ್ ಶ್ರೇಷ್ಠತೆ ನಾವು ಪಡೆದಿದೀವಿ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ನಾಳೆ ನಾವು ಇದ್ರು ಇಲ್ದಿದ್ರು ಆ ರೀತಿ ನಾವು ದೀರ್ಘವಾಗಿರ್ಬೇಕಂತ ಅನ್ಕೊಂತೀನಿ. ಇವಾಗ ಒಂದು ಇದಿರುತ್ತೆ, ಒಂದು ದುಂಬಿ ಮೇಲೆ ಒಂದು ಹೂವ ಇರುತ್ತೆ. ಆ ಹೂವುದು ಒಂದೊಂದ್ ಮೇಲೆ ಹೋಗ್ತಾ ಇರ್ತೈತೆ, ಆ ಮಕರಂದ ತಗೊಳ್ತಾ ಇರ್ತೈತೆ. ಆ ಮಕರಂದ ತಗೊಂಡ್ರು ಕೂಡ ಆ ಹೂವನ್ ಕೆಡ್ಸಲ್ಲ. ಅದು ಆ ಮಕರಂದ ತಗೊಂಡು ಅದೇ ರೀತಿ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತೈತೆ. ನಾವು ಕೂಡ ಜೀವನದಲ್ಲಿ ಎಷ್ಟೇ ವ್ಯವಹಾರಗಳು ಯಾವುದೇ ಮಾಡಿದ್ರು ಕೂಡ ಒಂದು ಉನ್ನತವಾದಂತವಾಗಿ ಸ್ವೀಕರಿಸಿ ಒಂದು ಒಳ್ಳೆದನ್ನ ತಗೊಂಡೇ ಮುಂದಕ್ಕೆ ಹೋಗ್ಬೇಕು. ಆ ರೀತಿ ನಾವು ಜೀವನ ಮಾಡಿದಾಗ ಮಾತ್ರ ದೀರ್ಘವಾದಂತ ಶ್ರೇಷ್ಠವಾದಂತ ಒಂದು ಜೀವನ ಆಗುತ್ತೆ. ಮತ್ತೆ ಇದು ಆರಿಸ್ಬೇಕಾದ್ರೆ ಒಂದು ಎಲ್ಲೆಲ್ಲೋ ಆರ್ತಾ ಇರ್ತತೆ, ಹುಡುಗರು ಆರಿಸ್ತಾ ಇರ್ತಾರೆ. ಇದನ್ನ ಆರಿಸ್ತಾ ಇರ್ಬೇಕಾದ್ರೆ ಅದನ್ನ ಬಿಟ್ಬಿಟ್ರೆ ಹಂಗೆ ಹೋಗ್ಬಿಡ್ತೈತೆ. ಅದನ್ನ ನಾವು ಮತ್ತೆ ಕೆಳಗೆ ಇಡ್ಕೊಂಡಾಗ ಮಾತ್ರ ಅದು ನಮ್ಗೆ ನಿಲ್ಲುತ್ತೆ. ಅದೇ ರೀತಿ ನಮ್ಗೆ ಸಮಸ್ಯೆಗಳು ಬಂದಾಗ ಕೂಡ ನಾವು ನಿಂತ್ಕೊಂಡು ದೀರ್ಘವಾಗಿ ಒಂದು ಶ್ರೇಷ್ಠತೆಯ ಜೀವನ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಮಂಜುಳಾ ಮೇಡಮ್. ನಮಸ್ಕಾರ ಸರ್. ನಮ್ಮ ಬದುಕು
ದೀರ್ಘವಾಗಿರೋ ಇರುತ್ತೋ ಬಿಡುತ್ತೋ ಅದು ಮುಖ್ಯ ಅಲ್ಲ, ಆದ್ರೆ ಶ್ರೇಷ್ಠವಾಗಿರ್ಬೇಕು ಅನ್ನೋದು ನನ್ನ ಆಸೆ. ಈ ಶ್ರೇಷ್ಠತೆಗೆ ನಮ್ಮಲ್ಲಿ ನೂರಾರು ಜನ ನಮ್ಗೆ ದಾರಿದೀಪ ಆಗಿ ಹೋಗಿದ್ದಾರೆ. ಅಂತರಲ್ಲಿ ಮೊದಲನೇದು ನಾನು ಅಂಬೇಡ್ಕರ್ ಅವ್ರನ್ನ ನೆನ್ಸ್ಕೊತೀನಿ. ಅವರು ಎಷ್ಟು ಈ ಕುಲುಮೆಯಲ್ಲಿ ಕಬ್ಬಿಣ ಕಾದ ಹಂಗೆ ಅದು ಎಷ್ಟು ಬಡಿಸ್ಕೊಳ್ಳುತ್ತೋ ಆ ರೀತಿ ಇಡೀ ಸಮಾಜದಿಂದ ಬಡಿಸ್ಕೊಂಡು ಅವ್ರ ಮೇಲೆ ಬಂದವರು. ಅವ್ರ ಮನೇಲಿ ಒಂದು ದೀಪ ಕೂಡ ಇರ್ಲಿಲ್ಲ, ಬೀದಿ ದೀಪದಲ್ಲಿ ಓದ್ತಾ ಇದ್ರು. ಇದ್ದಂತ ಒಂದು ದೀಪದಲ್ಲಿ ಇರೋಂತ ಎಲ್ಲಾ ಮಕ್ಕಳು ಸೇರ್ಕೊಂಡು ಓದ್ಬೇಕಾಗಿತ್ತು. ಅವರಿಗೆ ಊಟದ ಕೂಡ ತೊಂದರೆ ಇತ್ತು. ಅದರಿಂದ ಅದು ಒಂದೇ ಅಲ್ದೇನೆ ಹೊರಗಡೆ ಬಂದ್ರೆ ಸಮಾಜದ ಅವಹೇಳನ, ಅಪಮಾನ ಇದನ್ನೆಲ್ಲ ಸಹಿಸ್ಕೊಂಡು ಅವರು ಕುಗ್ಲಿಲ್ಲ. ಅದನ್ನೆಲ್ಲ ತಮ್ಮ ಮೆಟ್ಟಿಲುಗಳಾಗಿ ಮಾಡ್ಕೊಂಡ್ರು, ತಮ್ಮ ಯಶಸ್ಸಿಗೆ ಅದೊಂದು ಮೆಟ್ಲನ್ನು ಮಾಡ್ಕೊಂಡ್ರು. ನಿಜವಾಗ್ಲೂ ಅಂತ ವ್ಯಕ್ತಿತ್ವ ನಾವು ಇಡೀ ಭೂಮಿ ಮೇಲೆ ಮೊದಲನೇ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರೀತಿ ಅವರು ಬಡತನದಲ್ಲಿ ಅಷ್ಟು ಕುಲುಮೇಲೆ ಬೆಂದು ಮೇಲೆ ಬಂದು ಒಬ್ಬ ಇಡೀ ವಿಶ್ವವೇ ಮೆಚ್ಚುವಂತ ಒಬ್ಬ ಸಂವಿಧಾನ ಶಿಲ್ಪಿಯಾಗಿ ಹೊರಗ್ ಬಂದ್ರು. ನಮ್ಮ ದೇಶದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಅದಾದ್ಮೇಲೆ Yes. ಸ್ವಾಮಿ ವಿವೇಕಾನಂದರು ಕೂಡ ಹ್ಮ್ ಅವರು ಕೂಡ ಒಂದು ಒಳ್ಳೆಯ ಅಧ್ಯಾತ್ಮ ಅದನ್ನೆಲ್ಲ ತಾಯಿಯಿಂದ ಕಲ್ತ್ಕೊಂಡು ಅವ್ರಿಗೆ ದಾನ ಧರ್ಮ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರಾದ್ರೂ ಭಿಕ್ಷುಕರು ಮನೆಗ್ ಬಂದ್ರೆ ತಮ್ಮಲ್ಲಿ ಇದ್ದಿದ್ದನ್ನ ತಗೊಂಡೋಗಿ ನೇರವಾಗಿ ಕೊಟ್ಬಿಡ್ತಾ ಇದ್ರಂತೆ. ಆಮೇಲೆ ಇವ್ರು ಈ ರೀತಿ ಕೊಡ್ತಾರೆ ಅಂತ ಅವ್ರ ತಾಯಿ ಒಂದ್ ರೂಮಲ್ಲಿ ಬಾಗ್ಲ ಹಾಕಿ ಅವ್ರನ್ನ ಮುಚ್ಚಿದ್ರೆ ಕಿಟಕಿಯಿಂದಾನೇ ಇದ್ದಿದ್ದನ್ನ ಎಸಿತಾ ಇದ್ರಂತೆ ಹೊರಗಡೆ. ಆ ರೀತಿ ಒಂದು ದಾನ ಧರ್ಮದ ಮನೋಭಾವನೆ, ಯೋಗ, ಪ್ರಾಣಾಯಾಮ ಇಂಥವನ್ನೆಲ್ಲ ಕಲ್ತ್ಕೊಂಡು ಅವರು ಅಷ್ಟು ಚಿಕ್ಕ ವಯಸ್ಸಿಗೆ ಇಡೀ ವಿಶ್ವ ಮೆಚ್ಚುವಂತ ಅಂದ್ರೆ ಸಹೋದರ ಸಹೋದರಿಯರೇ ಅನ್ನೋ ಒಂದು ಇಂಪಾರ್ಟೆಂಟ್ ಆದ ಒಂದು ವಾಕ್ಯವನ್ನ ಅವರು ಪ್ರಪಂಚಕ್ಕೆ ಕೊಟ್ರು ಅಮೆರಿಕದ ತಮ್ಮ ಭಾಷಣದಲ್ಲಿ. ಅಂತ ಒಂದು ವ್ಯಕ್ತಿತ್ವ. ಈಗ ಸಾಲುಮರದ ತಿಮ್ಮಕ್ಕ ಅವರು ಅಷ್ಟೇನೆ, ತನಗೆ ಮಕ್ಕಳಿಲ್ದ ಇದ್ರು ಕೂಡ ಇಡೀ ಪರಿಸರನ ಹಚ್ಚ ಹಸಿರು ಮಾಡಿ ಮನುಷ್ಯನಿಗೆ ಎಷ್ಟು ಅನುಕೂಲಗಳನ್ನ ಹೌದು. ಮಾಡ್ಕೊಟ್ರು. ಮಂಜುಳಾ ಅವರೇ, ಖಂಡಿತ ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸು ಸುಮಾರು ಉದಾಹರಣೆಗಳನ್ನು ನೀಡಿದ್ರಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೀಡಿದ್ರಿ. ವೀಕ್ಷಕರೇ, ತಮಗೂ ಈ ರೀತಿ ಕಲಿಬೇಕು, ಅಭ್ಯಾಸ ಮಾಡಬೇಕು, ಬೆಳಿಬೇಕು ಅಂತ ಇದ್ದರೆ ನಾವು ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್ ಮೂಲಕ ದೊಡ್ಡದಾಗಿ ಬೆಳೆಯೋದಕ್ಕೆ ನಿಮಗೂ ಕೂಡ ವೇದಿಕೆ ಇದೆ. 9341259267ಗೆ ಸಂಪರ್ಕ ಮಾಡಿ. ನಮಸ್ಕಾರ.